ಈ ಗ್ಯಾರಂಟಿಗಳ ಮೂಲಕ ಏನಾಗ್ತಾ ಇದೆ ಅಂದರೆ ರಾಜ್ಯದ ಪ್ರತಿ ಕುಟುಂಬಕ್ಕೆ ಕನಿಷ್ಠ 4ರಿಂದ 5 ಸಾವಿರ ರೂಪಾಯಿಯಷ್ಟು ಆರ್ಥಿಕ ಅನುಕೂಲ ಆಗ್ತಾ ಇದೆ. ಈ ರೀತಿ ನೇರವಾಗಿ ಜನರ ಕೈಗೆ ಹಣವನ್ನು ಕೊಡೋದ್ರಿಂದ ಈ ರಾಜ್ಯದ ಅಭಿವೃದ್ಧಿ ಆಗ್ತದೆ, ಈ ರಾಜ್ಯದ ಬೊಕ್ಕಸಕ್ಕೆ ಹಣ ಬರ್ತದೆ. ನಿಜ. ಯಾಕಪ್ಪ ಅಂತಂದರೆ ಜನರ ಕೈಗೆ ನೇರವಾಗಿ ಹಣ ಸಿಕ್ಕಿದ್ರೆ ಆ ಜನ ಏನು ಮಾಡ್ತಾರೆ, ಅದನ್ನು ಅಯ್ಯೋ ಎಲ್ಲ ಕೂಡಿಟ್ಕೊಂಡು ಇನ್ನು 10 ವರ್ಷಕ್ಕೋ 20 ವರ್ಷಕ್ಕೋ ಬಳಸೋಣ ಅಂತೇಳಿ ಮಾಡೋದಿಲ್ಲ. ಬದಲಿಗೆ ಏನು ಮಾಡ್ತಾರೆ, ಆ ಹಣವನ್ನು ಅವರು ತಮ್ಮ ದಿನನಿತ್ಯದ ಒಂದು ಅಗತ್ಯಕ್ಕೆ ತಕ್ಕಂತೆ ಖರ್ಚು ಮಾಡ್ತಾರೆ. ಈ ರೀತಿಯಾಗಿ ರಾಜ್ಯದಲ್ಲಿ ಖರ್ಚು ಮಾಡೋದು ಹೆಚ್ಚಾಗೋದ್ರಿಂದ ಏನಪ್ಪ, ಆರ್ಥಿಕತೆ ಬೆಳೀತದೆ. ಆರ್ಥಿಕತೆ ಬೆಳೀತದೆ. ಜನ ಯಾವ ರೀತಿ ಖರ್ಚು ಮಾಡ್ತಾರೆ, ಮುಂಚೆ ಅವರು ವರ್ಷಕ್ಕೆ ಎಲ್ಲೋ 3-4 ಜೊತೆ ಬಟ್ಟೆ ತಗೊಳ್ತಾ ಇದ್ರು, ಈಗ 5-6 ಜೊತೆ ತಗೊಳ್ತಾರೆ ಹಣ ಇದೆ ಅಂದ್ಬಿಟ್ಟು. ಚಪ್ಪಲಿ 1 ಜೊತೆ ಮಾತ್ರ ತಗೊಳ್ತಾ ಇದ್ರು, ಈಗ 2 ಜೊತೆ 3 ಜೊತೆ ಚಪ್ಪಲಿಗಳನ್ನ ತೆಗೆದುಕೊಳ್ತಾರೆ. ಅವರ ಮಕ್ಕಳುಗಳನ್ನು ಶಾಲೆಗೆ ಕಳಿಸ್ತಾರೆ, ಅವ್ರ ಮಕ್ಕಳುಗಳಿಗೆ ಒಳ್ಳೆ ಊಟಗಳನ್ನ ಕೊಡಿಸ್ತಾರೆ, ಒಳ್ಳೆ ಬಟ್ಟೆಯನ್ನು ಕೊಡಿಸ್ತಾರೆ, ಮನೆ ರಿಪೇರಿಗಳನ್ನ ಮಾಡಿಸ್ತಾರೆ ಅಥವಾ ಹೊಸದಾಗಿ ಮನೆಯನ್ನು ಕಟ್ಟಲಿಕ್ಕೆ ಮುಂದಾಗ್ತಾರೆ, ಫ್ರಿಜ್ ಕೊಂಡ್ಕೊಳ್ತಾರೆ, ವಾಷಿಂಗ್ ಮಿಷಿನ್ ಕೊಂಡ್ಕೊಳ್ತಾರೆ, ಮೊಬೈಲ್ ಕೊಂಡ್ಕೊಳ್ತಾರೆ. ಎಲ್ಲ ರೀತಿ ಕೊಳ್ಳೋದ್ರಿಂದ ಏನಪ್ಪ ಆಗ್ತದೆ ಅಂತಂದರೆ ಅಲ್ಲಿ ಬೇಡಿಕೆ ಅಂತಕ್ಕಂಥದ್ದು ಹೆಚ್ಚಳ ಆಗ್ತದೆ. ಯಾವಾಗ ಬೇಡಿಕೆ ಜಾಸ್ತಿ ಆಗ್ತದೋ ಆಗ ಕಾರ್ಖಾನೆಗಳು ಏನು ಮಾಡ್ತಾರೆ, ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕಲ್ಲ, ಉತ್ಪಾದನೆ ಮಾಡೋಕ್ಕೆ ಮುಂದಾಗ್ತಾರೆ. ಉತ್ಪಾದನೆ ಮಾಡಬೇಕು ಅಂತಂದರೆ ಅವರಿಗೆ ಹೊಸ ಕೆಲಸಗಾರರ ಅಗತ್ಯ ಬೀಳ್ತದೆ, ಅಲ್ಲಿ ಉದ್ಯೋಗ ಸೃಷ್ಟಿಯಾಗ್ತದೆ. ಉದ್ಯೋಗ ಸೃಷ್ಟಿಯಾಗೋದ್ರಿಂದ ಉದ್ಯೋಗವನ್ನು ಪಡೆದಂಥವರು ಸಂಬಳವನ್ನು ಪಡೀತಾರೆ. ಆ ಸಂಬಳದ ಹಣದಲ್ಲಿ ಅವರು ಮತ್ತೆ ಹೆಚ್ಚು ಹೆಚ್ಚು ಖರ್ಚು ಮಾಡಲಿಕ್ಕೆ ಮುಂದಾಗ್ತಾರೆ. ಇದರಿಂದ ಜನ ಎಷ್ಟು ಖರ್ಚು ಮಾಡ್ತಾರೋ ಅಷ್ಟು ರಾಜ್ಯಕ್ಕೆ ತೆರಿಗೆ ಸಂಗ್ರಹ ಆಗ್ತದೆ, ರಾಜ್ಯದ ಬೊಕ್ಕಸಕ್ಕೆ ಹಣ ಬರ್ತದೆ. ಮತ್ತು ಈ ಹಣವನ್ನು ಬಳಸ್ಕೊಂಡು ಅವರು ಅಭಿವೃದ್ಧಿ ಕಾರ್ಯ ಅಂತ ನೀವೇನು ಹೇಳ್ತಿರಲ್ಲ, ರಸ್ತೆ ಮಾಡಬೇಕು, ಡ್ಯಾಮ್ ಕಟ್ಟಬೇಕು, ಬಿಲ್ಡಿಂಗ್ಗಳನ್ನ ಕಟ್ಟಬೇಕು ಅಂತಿರಲ್ಲ, ಅದೆಲ್ಲವನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಮತ್ತಷ್ಟು ಆರ್ಥಿಕತೆ ಬೆಳೀತದೆ. ಇದನ್ನು ಸರಪಳಿ ಅಂತ ಕರೀತಾರೆ, ಆರ್ಥಿಕತೆಯಲ್ಲಿ ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತ ಕರೀತಾರೆ. ಈ ಸರಪಳಿ ಹಿಂಗೆ ಕಂಟಿನ್ಯೂ ಆಗೋದ್ರಿಂದ, ಅಂದರೆ ಜನರ ಕೈಗೆ ಹಣ ಬಂದರೆ ಅವರು ಖರ್ಚು ಮಾಡ್ತಾರೆ, ಖರ್ಚು ಮಾಡೋದ್ರಿಂದ ಉತ್ಪಾದನೆ ಜಾಸ್ತಿ ಆಗ್ತದೆ, ಬೇಡಿಕೆ ಜಾಸ್ತಿ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ತೆರಿಗೆ ಜಾಸ್ತಿ ಆಗ್ತದೆ. ಆ ತೆರಿಗೆಯಿಂದ ಹಣವನ್ನು ಸರ್ಕಾರ ಅಭಿವೃದ್ಧಿಗಳಿಗೆ ಬಳಸ್ತದಲ್ಲ, ಈ ರೀತಿಯಾಗಿ ಬಳಸೋದ್ರಿಂದ ಜನರ ಜೀವನ ಮಟ್ಟವೂ ಅಭಿವೃದ್ಧಿ ಆಗ್ತದೆ. ಇನ್ನೊಂದು ಕಡೆ ರಾಜ್ಯದ ಅಭಿವೃದ್ಧಿಯೂ ಕೂಡ ಆಗ್ತದೆ, ತೆರಿಗೆ ಸಂಗ್ರಹ ಕೂಡ ಹೆಚ್ಚಾಗ್ತದೆ. ಆದರೆ ಈಗೇನು ರಾಜ್ಯ ಸರ್ಕಾರ ವರ್ಷಕ್ಕೆ 51 ಸಾವಿರ ಕೋಟಿ ರೂಪಾಯಿಯಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದೆಯಲ್ಲ, ಇದನ್ನು ಕೊಡೋದು ಬಿಟ್ಟು ಅದಾನಿ ಅಂಬಾನಿ ಥರದ ದೊಡ್ಡ ದೊಡ್ಡ ಉದ್ಯಮಪತಿಗಳಿಗೆ ಹಣ ಕೊಟ್ಬಿಟ್ರೆ ಏನಾಗ್ತಿತ್ತು? ಅವರು ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡೋದಿಲ್ಲ, ಅವರು ಹೆಚ್ಚು ಖರ್ಚನ್ನು ಕೂಡ ಮಾಡೋದಿಲ್ಲ, ಬದಲಿಗೆ ತಾವು ಮಾತ್ರ ಬೆಳೀತಾರೆ, ತಾವು ಮಾತ್ರ ಕೊಡ್ತಾರೆ. ಇದರಿಂದ ಈ ರಾಜ್ಯದ ಆರ್ಥಿಕತೆಯೂ ಬೆಳೆಯೋದಿಲ್ಲ, ಜನರಿಗೂ ಒಳ್ಳೆಯದಾಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಇಷ್ಟು ವರ್ಷಗಳ ಒಂದು ಇತಿಹಾಸದಿಂದ ಕಲಿಬಹುದಾಗಿದೆ.